ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಚೂಡಿದಾರ್ ಟಾಪ್ ಕಟ್ಟಿಂಗ್ನ ಯಾವ ರೀತಿ ಮಾಡಬೇಕು ಈಸಿ ಮೆಥಡಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ನೋಡಿ, ನಾನಿವಾಗ ಇಲ್ಲಿ ಮೆಜರ್ಮೆಂಟ್ ಬರ್ಕೊಂಡಿದ್ದೀನಿ. ಈ ಅಳತೆಗೆ ಟಾಪ್ ಕಟ್ಟಿಂಗ್ನ ಮಾಡ್ತಾಯಿದ್ದೀನಿ. ಮೊದಲು ನಾನು ಟಾಪ್ ಲೆಂತ್ ಎಷ್ಟಿದೆ ಅದನ್ನು ಫುಲ್ ತೊಗೊಂಡಿದ್ದೀನಿ. ಅದು ಇಲ್ಲಿ ಟೇಬಲ್ ಸಿಕ್ತಿರೋದ್ರಿಂದ ತೋರ್ಸೋಕ್ಕಾಗೋದಿಲ್ಲ. ಇವಾಗ ಪೂರ್ತಿ ಶೋಲ್ಡರ್ ಎಷ್ಟಿದೆ ಅದ್ರದ್ದು ಅರ್ಧ ಭಾಗ ಮಾರ್ಕ್ ಹಾಕಿದ್ದೀನಿ. ಮತ್ತು ನಾನಿಲ್ಲಿ ಬೋಟ್ ನೆಕ್ ಕಟ್ಟಿಂಗ್ ಮಾಡ್ತಾ ಇರೋದ್ರಿಂದ ಡೀಪ್ ವಿಡ್ತು 4 ಇಂಚ್ಗೆ ತೊಗೊತೀನಿ. ಮತ್ತು ಇವಾಗ ಆರ್ಮೋಲ್ ಡೌನು ನಾನು 6.5 ಇಂಚ್ಗೆ ತೊಗೊಂಡಿದ್ದೀನಿ. ಬೋಟ್ ನೆಕ್ ಆಗಿರೋದ್ರಿಂದ 6.5 ಇಂಚ್ಗೆ ಆರ್ಮೋಲ್ ಡೌನ್ ತೊಗೊತಾ ಇದ್ದೀನಿ. ಅದು ಮಾರ್ಕ್ ಹಾಕ್ಕೊಳ್ಳಿ. ಇದು ಚೆಸ್ಟ್ ಮೆಜರ್ಮೆಂಟು 30 ಇಂಚು. ಸ್ಕೇಲಲ್ಲಿ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಮತ್ತು ನಾನು ಫ್ರಂಟು ಡೀಪ್ ಲೆಂತ್ ನಾನು ಫ್ರಂಟ್ಗೆ 3 ಇಂಚ್ಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ. ಸ್ಕೇಲಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ಅಂದರೆ ಅಗಲ 4 ಇಂಚು ತೊಗೊಂಡಿದ್ನಲ್ಲ ಅಲ್ಲಿ ತನಕ ಒಂದು ಲೈನ್ ಹಾಕೊತಾ ಇದ್ದೀನಿ. ಇದಕ್ಕೆ ಬೋಟ್ ನೆಕ್ಗೆ ಒಂದು ಶೇಪ್ ಕೊಡೋಣ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಕಾಣ್ತಾ ಇರೋವಂಥ ಬೆಲ್ ಐಕನ್ನ ಟಚ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ನನ್ನೆಲ್ಲ ವಿಡಿಯೋಗಳನ್ನೂ ನೀವು ನೋಡಬಹುದು. ನಾನು 3 ಇಂಚು ಮಾರ್ಕ್ ಹಾಕಿದ್ನಲ್ಲ ಅಲ್ಲಿಂದ ಡೌನ್ಗೆ 3 ಇಂಚ್ಗೆ ಮತ್ತು 2.5 ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಅಂದರೆ ಟೋಟಲ್ ಡೀಪು 5.5 ಇಂಚ್ ಆಗುತ್ತೆ. 2.5ಗೆ ಮಾರ್ಕ್ ಹಾಕಿ ಅದರ ಸೆಂಟರ್ ಮಾಡಿಕೊಂಡು ಮಧ್ಯದಲ್ಲಿ ಅದರ ಸೆಂಟರ್ಗೆ ಒಂದು ಮಾರ್ಕ್ ಹಾಕಿ ಈ ಥರ ಶೇಪ್ ಹಾಕೊತಾ ಇದ್ದೀನಿ, ಓವಲ್ ಶೇಪು. ಇದು ಫ್ರಂಟ್ ಸೈಡು ಈ ರೀತಿ ನೆಕ್ ಡಿಸೈನ್ ಬರುತ್ತೆ. ಮತ್ತು ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ಬೋಟ್ ನೆಕ್ ಶೇಪ್ಗೆ ಮಾರ್ಕ್ ಹಾಕಿದ್ದೀನಿ. ನಾನು ಟಾಪ್ ಸ್ಟಿಚಿಂಗ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರದ್ದು ಮೇಲ್ಗಡೆ ಈ ಕಡೆ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಇವಾಗ ನಾನು ಚೆಸ್ಟು ಎದೆ ಸುತ್ತಳತೆ ಕಾಲು ಭಾಗ 8 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು 2 ಇಂಚು ಹೆಚ್ಚಿಗೆ ತೊಗೊಂಡಿದ್ದೀನಿ. ಮತ್ತು ಮೇಲ್ಗಡೆಯಿಂದ ಡೌನು 14 ಇಂಚ್ಗೆ ಒಂದು ಮಾರ್ಕ್ ಹಾಕಿ 1.5 ಇಂಚು ಒಳಗಡೆ ತೊಗೊಂಡಿದ್ದೀನಿ. ಅಂದರೆ ಅಲ್ಲಿ ಸೊಂಟದ ಶೇಪ್ ಬರೋದ್ರಿಂದ ಫುಲ್ ಮೇಲ್ಗಡೆಯಿಂದ 14 ಇಂಚು ಡೌನ್ಗೆ ಒಂದು ಮಾರ್ಕ್ ಹಾಕ್ಕೊಂಡು 1.5 ಇಂಚು ಒಳಗಡೆಗೆ ತೊಗೋಬೇಕು. ಇವಾಗ ಫ್ರಂಟ್ ಸೈಡು ಡೀಪ್ ಕಟ್ ಮಾಡ್ಕೊತಾ ಇದ್ದೀನಿ. ನಾವೇನು ಶೇಪ್ ಹಾಕಿದ್ವಿ ಬೋಟ್ ನೆಕ್ ಶೇಪು ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಓವಲ್ ಶೇಪು ಮಾರ್ಕ್ ಹಾಕಿದ್ನಲ್ಲ ಅದನ್ನು ಕಟ್ ಮಾಡ್ಕೊತೀನಿ. ನೀವು ಮಾರ್ಕ್ ರಾಂಗ್ ಆದರೂ ಕಟ್ಟಿಂಗ್ನ ನೀಟಾಗಿ ಮಾಡ್ಕೊಳ್ಳಿ. ಅವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ದೊಡ್ಡ ಟೇಬಲ್ ಇಲ್ಲ, ಅದರಿಂದ ಇದರಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಮಿಷನ್ ಮೇಲೆ ಕಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೆ. ಇವಾಗ ಕಟ್ಟಿಂಗ್ ಮಾಡೋಣ. ಕೆಳಗಡೆ ಬಾಟಮ್ ಅಗಲ ನಾನು 13 ಇಂಚ್ ತೊಗೊಂಡಿದ್ದೀನಿ. ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಸೈಡಿಂದ ಇವಾಗ ಕಟ್ ಮಾಡ್ಕೊತೀನಿ. ಇದು ಕಾಟನ್ ಪೀಸ್ ಆಗಿರೋದ್ರಿಂದ ಆರಾಮಾಗಿ ಇಲ್ಲಿ ಮಿಷನ್ ಮೇಲೆ ಕಟ್ ಮಾಡ್ಬೋದು. ಅದರಿಂದ ಇಲ್ಲೇ ಮಾಡ್ಕೊತಾ ಇದ್ದೀನಿ.
ಬೇರೆ ಸಿಂಥೆಟಿಕ್ ಆ ಥರ ಪೀಸ್ಗಳೆಲ್ಲ ಆದರೆ ನಾನು ನೆಲದ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊತೀನಿ. ನಾವಾಗಲೇ 1.5 ಇಂಚು ಒಳಗಡೆಗೆ ತೊಗೊಂಡು ಮಾರ್ಕ್ ಹಾಕೊಂಡ್ವಲ್ಲ, ಅಲ್ಲಿಗೆ ಶೇಪ್ ಈ ಥರ ಬರೋ ಥರ ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇಲ್ಲಿ ತನಕ ಟೈಲರಿಂಗ್ಗೆ ಸಂಬಂಧಪಟ್ಟ ಹಾಗೆ 300ಗೂ ಹೆಚ್ಚಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಒಂದು ಸಲ ನೋಡಿ, ನಿಮಗೆ ವಿಡಿಯೋಗಳನ್ನ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಇದನ್ನು ತಿರುಗಿಸ್ಕೊಂಡು ಆರ್ಮೋಲ್ನ ಕಟ್ ಮಾಡ್ಕೊತೀನಿ. ಮೊದಲು 4 ಪೀಸ್ನ ಇಟ್ಕೊಂಡು 1.25 ಇಂಚ್ಗೆ ಒಂದು ಶೇಪ್ನ ಕಟ್ ಮಾಡ್ಕೊಳ್ಳಿ. ಮಾಮೂಲಿ ಬ್ಲೌಸ್ಗೆ ಯಾವ ರೀತಿ ಕಟ್ ಮಾಡ್ತೀವಿ ಅದೇ ರೀತಿ 1.25 ಇಂಚ್ಗೆ ಒಂದು ಶೇಪ್ ಕಟ್ ಮಾಡಬೇಕು. ಇವಾಗ ಫ್ರಂಟ್ ಸೈಡ್ಗೆ ಮಾತ್ರ ಕಟ್ ಮಾಡುವಾಗ 2 ಫ್ರಂಟ್ ಪೀಸ್ನ ಮಾತ್ರ ಎತ್ಕೊಂಡು 3/4 ಇಂಚ್ಗೆ ಒಂದು ಶೇಪ್ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋ ಪೀಸ್ ಎಲ್ಲ ತೆಗೆದಿಟ್ಬಿಟ್ಟು ಇವಾಗ ನಾನು ಫ್ರಂಟ್ ಸೈಡು ಶೇಪ್ ಕಟ್ ಮಾಡ್ಕೊತೀನಿ. ಇಲ್ಲಿ ನಾನು ಬಟ್ಟೆಗೆ 4 ಸೈಡ್ಗೆ ಗುಂಟು ಪಿನ್ನ ಹಾಕ್ಕೊಂಡಿದ್ದೀನಿ. ಅದರಿಂದ ಬಟ್ಟೆ ಯಾವ ಕಡೆಗೂ ಜರ್ಗಾಡೋದಿಲ್ಲ. ನಾನು ಟರ್ನ್ ಮಾಡಿಕೊಂಡ್ರೂ ಕೂಡ ಎಲ್ಲೂ ಜರ್ಗಾಡೋದಿಲ್ಲ, ನೀಟಾಗಿ ಬರುತ್ತೆ ಕಟ್ಟಿಂಗು. ಇವಾಗ ಫ್ರಂಟು ಅಲ್ಲಿ ಬೋಟ್ ನೆಕ್ ಶೇಪ್ ಹಾಕಿದ್ವಲ್ಲ, ಅದೇ ರೀತಿ ಬ್ಯಾಕ್ಗೂ 3 ಇಂಚ್ಗೆ ಒಂದು ಶೇಪ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಬ್ಯಾಕ್ ಡೀಪ್ ಎಷ್ಟಿದೆ ಅದಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ. ಬ್ಯಾಕ್ ಡೀಪು ನನಗೆ 7 ಇಂಚು ಇದೆ, ಪ್ಲಸ್ ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡು 7.5 ಇಂಚ್ಗೆ ಒಂದು ಮಾರ್ಕ್ ಹಾಕೊತೀನಿ. ಇವಾಗ ಇಲ್ಲಿಗೆ ಒಂದು ಈ ರೀತಿ ಶೇಪ್ ಕೊಡೋಣ. ಅದು ವೈಟ್ ಮಾರ್ಕರ್ ಆಗಿರೋದ್ರಿಂದ ಅಷ್ಟು ಕ್ಲಿಯರಾಗಿ ನಿಮಗೆ ಮಾರ್ಕಿಂಗ್ ಕಾಣಿಸ್ತಾ ಇಲ್ಲ. ಇವಾಗ ಈ 3 ಇಂಚು ಬೋಟ್ ನೆಕ್ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ಇದಿಷ್ಟು ಈಸಿ ಮೆಥಡು ಡ್ರೆಸ್ ಕಟ್ಟಿಂಗು. ಇವಾಗ ನಾವು ಟಾಪ್ ಏನು ಕಟ್ ಮಾಡಿದ್ವಿ ಇದೇ ರೀತಿ ಲೈನಿಂಗು ಸೇಮ್ ಲೈನಿಂಗ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇವಾಗ ನಾನು ಇದ್ರದ್ದು ನೆಕ್ಕು ಯಾವ ರೀತಿ ಸ್ಟಿಚ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಇದನ್ನು ನಾನು ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ತುಂಬ ಸ್ಟಿಚಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಅದಕ್ಕೋಸ್ಕರ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ. ಈ ಥರ ನೆಕ್ನ ಸ್ಟಿಚ್ ಮಾಡ್ಕೊಂಬಿಟ್ಟು ಇದನ್ನು ಸೀದಾ ಮಾಡ್ಕೊಳ್ಳಿ. ಅಂದರೆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿ ತೆಗೆದು ಸೀದಾ ಮಾಡ್ಕೋಬೇಕು. ಇದನ್ನು ಸೀದಾ ಮಾಡಿಕೊಂಡು ಟಾಪ್ ಸೈಡನ್ನ ಕ್ಲೀನಾಗಿ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಇದು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೋಟ್ ನೆಕ್ಕು. ಈ ಥರ ಲೂಪ್ ಸ್ಟಿಚ್ ಮಾಡಿಕೊಂಡು ಇದ್ರ ಮಧ್ಯೆ ಒಂದು ಬೀಡ್ಸ್ ಹಾಕಿ ಇದು ಓವಲ್ ಶೇಪ್ ಇದೆಯಲ್ಲ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.